ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಬಹುನಿರೀಕ್ಷಿತ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಿದ್ದು ಈ ಬಾರಿ ಡಿಸ್ಟಿಂಕ್ಷನ್ ರಿಸಲ್ಟ್ ಬಂದಿದೆ. ಒಟ್ಟಾರೆ 81.15% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ವಿದ್ಯಾರ್ಥಿನಿಯರು ಗ್ರಾಮೀಣ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದ್ದು ದಕ್ಷಿಣ ಕನ್ನಡ ಈ ಬಾರಿಯೂ ಮೊದಲ ಸ್ಥಾನ ಗಳಿಸಿದೆ. ಗದಗ ಜಿಲ್ಲೆ ಕೊನೆಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ವಿಜ್ಞಾನದಲ್ಲಿ ಧಾರವಾಡದ ವಿದ್ಯಾರ್ಥಿನಿ, ವಾಣಿಜ್ಯದಲ್ಲಿ ತುಮಕೂರು ವಿದ್ಯಾರ್ಥಿನಿ ಟಾಪರ್ ಆಗಿದ್ದಾರೆ. ಕಲಾ ವಿಭಾಗದಲ್ಲಿ 3 ಮೊದಲ ಸ್ಥಾನ ಪಡೆದಿದ್ದಾರೆ. ಈ ಬಾರಿಯ ಫಲಿತಾಂಶದ ವಿಶೇಷತೆ ಸೇರಿದಂತೆ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ನೋಡಿ. ಲೋಕಸಭೆ ಚುನಾವಣೆಯ ಕಣದಲ್ಲಿ ಆರೋಪ ಪ್ರತ್ಯಾರೋಪ, ಟೀಕೆ ಟಿಪ್ಪಣಿಗಳಿಗೆ ಸೀಮಿತವಾಗಿದ್ದ ರಾಜಕೀಯ ನಾಯಕರ ಕದನವೀಗ ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಕ್ಷೇತ್ರದ ಮಟ್ಟದ ಮೆಟ್ಟಿಲೇರಿದೆ. ಹೊಸ ವರ್ಷ ತೊಡಕಿನ ದಿನವಾದ ಬುಧವಾರ ಬಿಜೆಪಿ ಜೆಡಿಎಸ್ ನಾಯಕರು ಜತೆಯಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆದಿದ್ದು ಕಾಂಗ್ರೆಸ್ ನಾಯಕರ ಕಣ್ಣನ್ನು ಕೆಂಪಾಗಿಸಿದೆ. ಒಕ್ಕಲಿಗ ಸಿಎಂ ಕುಮಾರಸ್ವಾಮಿಯನ್ನ ಅಧಿಕಾರದಿಂದ ಕೆಳಗಿಳಿಸಿದವರನ್ನು ಇಂದು ಸ್ವಾಮೀಜಿ ಬಳಿ ಕರೆದುಕೊಂಡು ಹೋಗಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅಣಕಿಸಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅಲೆ ಪಂಚ ಗ್ಯಾರಂಟಿಗಳನ್ನು ಮೀರಿದ ಮತ್ತೊಂದು ನಿರ್ಣಾಯಕ ಅಂಶ ಈ ಬಾರಿ ರಾಜ್ಯ ಲೋಕಸಭೆ ಚುನಾವಣೆ ಕಣದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಅದೇ ಮತ ವರ್ಗಾವಣೆ ಗುಮ್ಮ. ಬಿಜೆಪಿ ಜೆಡಿಎಸ್ಗೆ ಉಭಯ ಪಕ್ಷಗಳ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ದೋಸ್ತಿಯೊಳಗೆ ವಿನಿಮಯ ಆಗಬೇಕೆಂಬ ಚಿಂತೆ ಕಾಡುತ್ತಿದ್ದರೆ ಎರಡೂ ಪಕ್ಷಗಳ ವೋಟ್ ಬ್ಯಾಂಕ್ ಅನ್ನು ಶಾಶ್ವತವಾಗಿ ಪಕ್ಷದತ್ತ ತಿರುಗಿಸಬೇಕೆಂಬುದು ಕೈಪಡೆಯ ಲೆಕ್ಕಾಚಾರ. ಈ ವಿಶೇಷ ವರದಿಗೆ ಮುಖಪುಟ ಓದಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನಿಂದ ಕೂಡಿದೆ. ದಕ್ಷಿಣ ಕನ್ನಡ ವಶಕ್ಕೆ ಕ್ಯಾಪ್ಟನ್ ಮತ್ತು ಲಾಯರ್ ನಡುವೆ ಬಿಗ್ ಫೈಟ್ ನಡೆದಿದೆ. ಬಿಜೆಪಿಯ ಹೊಸ ಅಭ್ಯರ್ಥಿ ಪ್ಲಸ್ ಮೈನಸ್ ಏನು, ಕಾಂಗ್ರೆಸ್ ಅಭ್ಯರ್ಥಿಯ ಬಲ ದೌರ್ಬಲ್ಯ ಏನು, ಕ್ಷೇತ್ರದ ಚಿತ್ರಣ ನೀಡುವ ನೇರ ಹಣಾಹಣಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಇಂದು ರಂಜಾನ್ ಹಬ್ಬ. ಆಂತರಿಕ ಶುದ್ಧಿಯ ಸಂದೇಶ ಸಾರುವ ಈ ಹಬ್ಬ ಆರ್ಥಿಕವಾಗಿ ಸಬಲರಾಗಿರುವ ಎಲ್ಲ ಮುಸಲ್ಮಾನರಿಗೆ ಜಕಾತ್ ಏಕೆ ನೀಡಬೇಕೆಂಬ ಮಹತ್ವ ಹೇಳುತ್ತೆ. ಜಕಾತ್ ನೀಡಿದರೆ ದೇವನು ಸಂತೃಪ್ತನಾಗ್ತಾನೆ, ಅವರ ಸಂಪತ್ತು ಕೂಡ ಬೆಳೆಯುತ್ತಾ ಹೋಗುತ್ತೆ ಎಂಬುದನ್ನು ರಂಜಾನ್ ಸಾರಿ ಹೇಳುತ್ತೆ. ರಂಜಾನ್ ಆಚರಣೆ, ಉಪವಾಸ ವ್ರತದ ಅಗತ್ಯತೆ ಸಾರಿ ಹೇಳುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ. ಯುಗಾದಿ ದಿನ ಸಿನಿಪ್ರಿಯರಿಗೆ ಹಬ್ಬದ ಔತಣ ಸಿಕ್ಕಿದೆ. ಹಿಂದೂಗಳ ಪಾಲಿಗೆ ಹೊಸ ವರ್ಷವಾದ ಈ ದಿನ ಸಾಕಷ್ಟು ಸಿನಿಮಾ ಸೆಟ್ಟೇರಿವೆ. ಟ್ರೈಲರ್, ಪೋಸ್ಟರ್ ಸೇರಿದಂತೆ ಹಲವು ಅಪ್ಡೇಟ್ ಆಗಿವೆ. ಬಾಲಿವುಡ್, ಸ್ಯಾಂಡಲ್ವುಡ್ ಸೇರಿ ಭಾರತೀಯ ಸಿನಿಮಾ ರಂಗದಲ್ಲಿ ಏನೆಲ್ಲಾ ಬೆಳವಣಿಗೆ ಆಗಿದೆ ಎಂಬ ಕಂಪ್ಲೀಟ್ ಡೀಟೇಲ್ಸ್ಗೆ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.